ಧನುರ್ರಾಶಿ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳ ಪ್ರೋತ್ಸಾಹ ನಿಮಗೆ ಸಿಕ್ಕುವಂಥದ್ದಿದೆ. ನಿಮ್ಮಲ್ಲಿ ಮಹತ್ವದ ವಿಚಾರಗಳು ಏನೇ ಇದ್ದರೂ ಕೂಡ ಸಂಬಂಧಪಟ್ಟಂತಹ ವ್ಯಕ್ತಿಗಳ ಗಮನಕ್ಕೆ ತಂದು ಅದರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ ಅನ್ನುವಂಥದ್ದು ನಿಮ್ಮ ಯಶಸ್ಸಿನ ಬಗ್ಗೆ ನಿಮಗೆ ತೃಪ್ತಿ ಸಿಕ್ಕುವಂತಹ ದಿವಸವಾಗುತ್ತೆ. ಕುಟುಂಬದ ಸದಸ್ಯರು, ಸ್ನೇಹಿತರು ನಿಮ್ಮ ಕೆಲಸವನ್ನೆಲ್ಲ ಮೆಚ್ಚಿಕೊಳ್ತಾರೆ. ಬಹಳ ಸಂತೋಷ ಪಡ್ತಕ್ಕಂತಹ ದಿವಸ. ನಿಮ್ಮ ಕುಲದೇವತಾ ಆರಾಧನೆಯನ್ನು, ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮಕರ ರಾಶಿ, ಮನೆಯ ಸದಸ್ಯರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದಿದೆ. ಅದರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾಗುತ್ತೆ. ಆಸ್ಪತ್ರೆಗೆ ಅಲೆದಾಡಬೇಕಾದಂತಹ ಪರಿಸ್ಥಿತಿ ಒದಗಬಹುದು ಅಂತ ಅರ್ಥ. ನಿಮಗೆ ಆಗದೇ ಇರತಕ್ಕಂಥವರು, ನಿಮ್ಮ ವಿರೋಧಿಗಳು, ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರಗಳನ್ನು ಮಾಡ್ತಾರೆ. ಅದು ಹೋಗಿ ಬಂದ ಕಡೆಗಳಲ್ಲಿ ನಿಮಗೆ ಅವಮಾನಕ್ಕೆ ಅದು ದಾರಿಯಾಗುತ್ತೆ ಅಂತ ಹೇಳಬೇಕು. ಆದಾಯ ಕಡಿಮೆ ಇರುತ್ತೆ. ಆತ್ಮವಿಶ್ವಾಸವನ್ನು ಕಳ್ಕೊಳ್ಬೇಡಿ. ಹಣವನ್ನು ನಾವು ಯಾವಾಗ ಬೇಕಾದರೂ ಕೂಡ ಸಂಪಾದನೆ ಮಾಡ್ಬೋದು. ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ, ಆತ್ಮಗೌರವ ಬಹಳ ಮುಖ್ಯವಾಗುತ್ತೆ. ಅದು ನಿಮ್ಮಲ್ಲಿ ಗಟ್ಟಿಯಾಗಿದೆ ಅಂತಂದರೆ ಹಣವನ್ನು ಸಂಪಾದನೆ ಮಾಡೋದಕ್ಕೆ ಅವಕಾಶವಾಗುತ್ತೆ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ದುರ್ಗೇ ಸ್ಮೃತ ಹರತಿ ಭೀತಿ ಮಶೇಷ ಜಂತೋ ಸ್ವಸ್ಥೈ ಸ್ಮೃತ ಮತಿಮತೀವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವದನ್ಯ ಸರ್ವೋಪಕಾರಕರಣಾಯ ಸದಾರ್ದ್ರ ಚಿತ್ತ ಎಂಬತಕ್ಕಂತಹ ಮಂತ್ರವನ್ನು ಮತ್ತೆ 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 ಶ್ರವಣ ಮಾಡಿ. ಶುಭವಾಗಿ. ಕುಂಭರಾಶಿ, ಮನೆಯ ಸದಸ್ಯರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನೀವು ವಿಫಲರಾಗ್ತೀರಿ. ಯಾರ ಮನಸ್ಸಿನಲ್ಲಿ ಏನಿದೆ, ಅವರು ಯಾತಕ್ಕೋಸ್ಕರ ಕಷ್ಟಪಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ನಿಮಗೆ ಜೊತೆಯಲ್ಲಿ ಅಥವಾ ನಿಮಗೆ ಬೇಕಾದಂತಹ ರೀತಿಯಲ್ಲಿ ಅವರು ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ನಿಮಗೆ ಅರ್ಥ ಆಗ್ತಾ ಇಲ್ಲ. ವಿನಾಕಾರಣ ಕೋಪವನ್ನು ಮಾಡಿಕೊಳ್ಬೇಡಿ. ಅದರಿಂದ ಎಲ್ಲ ಅನರ್ಥಗಳು ಸಂಭವಿಸ್ತಕ್ಕಂಥದ್ದು. ಸಾಲ ಮಾಡಿದರೆ ಆ ಹಣವನ್ನು ಹಿಂದಿರುಗಿ ಕೊಡ್ತಕ್ಕಂತಹ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿ. ನಿಮ್ಮ ಗೌರವಕ್ಕೆ ಬೆಲೆ ಬರುವಂಥದ್ದು. ಜನರ ನಿರೀಕ್ಷೆಗೆ ತಕ್ಕ ಹಾಗೆ ಬದಲಾಗಬೇಕು. ನಿಮ್ಮ ಚಿಂತನೆಗಳು ಬಹಳ ಸ್ಪಷ್ಟವಾಗಿರಬೇಕು. ಆಗ ಜನರ ಸಹಾಯವಾಗಲಿ ಸಹಕಾರವಾಗಲಿ ನಿಮಗೆ ಸಿಕ್ಕುವಂಥದ್ದಿದೆ. ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿ. ಮನೋಜವಂ ಮಾರುತ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಆ ಭಗವಂತ ಆಂಜನೇಯನ ಅನುಗ್ರಹದಿಂದ ನಿಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಕುಟುಂಬ ಸದಸ್ಯರು ನಿಮ್ಮ ಮಾತಿಗೆ ಹೆಚ್ಚಿನ ಬೆಲೆಯನ್ನು ಕೊಡ್ತಾರೆ. ನಿಮ್ಮ ಮಾತಿಗೆ ಗೌರವ ಸಿಕ್ಕತ್ತೆ ಈ ದಿವಸ ಅನ್ನುವಂಥದ್ದು. ಪ್ರೇಮಿಗಳಿಗೆ ಸಮಸ್ಯೆ ಆಗ್ತಕ್ಕಂತಹ ದಿವಸ. ಆದರೂ ಕೂಡ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಅವನು ಎಲ್ಲವನ್ನೂ ಕೂಡ ನಿರ್ವಿಘ್ನವಾಗಿ ನಡೆಸ್ತಾನೆ ಎಂಬತಕ್ಕಂತಹದ್ದು. ವಿದ್ಯಾರ್ಥಿಗಳಿಗೆ ಸಮಾಜದಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಉತ್ತಮವಾದಂತಹ ದಿವಸ ಇದಾಗುತ್ತೆ. ಸರ್ಕಾರಿ ನೌಕರರಿಗೆ ಉತ್ತಮವಾದಂತಹ ದಿವಸ. ವಾಹನ ಚಾಲನೆ ಮಾಡುವಾಗ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಕುಲದೇವರ ಅನುಗ್ರಹವನ್ನು ಪಡ್ಕೊಂಡು ಯಾವ ವಿಷಯದಲ್ಲಿ ನಿಮಗೆ ಸಮಸ್ಯೆಗಳು, ಗೊಂದಲಗಳು, ಅಡ್ಡಿ ಆತಂಕಗಳಿವೆಯೋ ಅವೆಲ್ಲವನ್ನು ದೂರ ಮಾಡಿಕೊಳ್ಳಿ. ಶುಭವಾಗಿ.